ವೃತ್ತಿಯಿಂದ ನಿವೃತ್ತಿ ಹೊಂದುವುದು ಅಂದರೆ ನಿರ್ದಿಷ್ಟ ವಯಸ್ಸಿಗೆ ತಮ್ಮ ಸೇವಾವಧಿಯ ಜವಾಬ್ದಾರಿಗಳಿಂದ ಬಿಡುಗಡೆಗೊಳ್ಳುವುದು ಮಾತ್ರವಲ್ಲ, ಆ ವಯಸ್ಸಿನಲ್ಲಿ ತಮ್ಮ ಸಂಸಾರದಲ್ಲಿನ ಬಹುಮುಖ್ಯ ಜವಾಬ್ದಾರಿಗಳನ್ನು ಪೂರೈಸಿ ಅಂದರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇನ್ನಿತರ ಕಾರ್ಯಗಳನ್ನು ಪೂರೈಸಿ ಸೇವೆಗಳಿಂದಲೂ ನಿವೃತ್ತಿ ಹೊಂದಿ ತಿಂಗಳ ಕೊನೆಗೆ ಪಿಂಚಣಿ ಪಡೆದು ನೆಮ್ಮದಿಯ ಆರಾಮ ಜೀವನದ ಕನಸು ಕಾಣುವರೇ ಹೆಚ್ಚು. ಆದರೆ ನಿವೃತ್ತಿಯ ಬಳಿಕವೂ ಸಂಘವೊಂದನ್ನು ರಚಿಸಿ ತಮ್ಮಂತೆಯೇ ನಿವೃತ್ತರಾದವರಿಗೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ನೆರವಾಗುವುದು ಮಾತ್ರವಲ್ಲದೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿ ಇತರರಿಗೂ ಮಾದರಿಯಾಗಿದ್ದಾರೆ ಒಂದು ಸಂಘಟನೆಯವರು. ಮಂಗಳೂರಿನ ಕೆನರಾ ಬ್ಯಾಂಕ್ ನಿವೃತ್ತರ ಸಂಘ ಕಳೆದ 8 ವರ್ಷಗಳಿಂದ ಮಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು 31ಕ್ಕೂ ಹೆಚ್ಚು ಸಾಮಾಜಿಕ ಸೇವಾ ಚಟುವಟಿಕೆ ಕಾರ್ಯಗಳನ್ನು ಮಾಡಿ ಸೈ ಎನಿಸಿಕೊಂಡಿದೆ. ವಿದ್ಯಾರ್ಥಿಗಳಿಗೆ ನೆರವು, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಈವರೆಗೆ ದಾನಿಗಳು ಹಾಗೂ ಸಂಘದ ಸದಸ್ಯರ ನೆರವಿನಿಂದ ಸುಮಾರು 28 ಲಕ್ಷ ರೂಪಾಯಿ ಅಧಿಕ ನೆರವನ್ನು ನೀಡಿದೆ. ಕುಲಶೇಖರದ ಕಾಂಚನ ಎಂಬುವರು ತೀರಾ ಬಡತನದಲ್ಲಿದ್ದು ತಮ್ಮ ವೃದ್ಧ ಪೋಷಕರ ಪೋಷಣೆಯ ಜೊತೆಗೆ ಮಗಳು ಶ್ರೀಲಕ್ಷ್ಮಿಯ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸಲು ಪರದಾಡುತ್ತಿದ್ದರು. ಇದಕ್ಕಾಗಿ ಆರ್ಥಿಕ ನೆರವನ್ನ ಕೋರಿ ಮಂಗಳೂರಿನ ಕೆನರಾ ಬ್ಯಾಂಕ್ ನಿವೃತ್ತರ ಸಂಘವನ್ನ ಸಂಪರ್ಕಿಸಿದ್ರು. ಸಂಘ ಕೋಡಿಕಲ್ನ ಎನ್ಜಿಒ ವಿಪ್ರ ವೇದಿಕೆಯ ಮೂಲಕ ಕಾಂಚನ ಮಗಳು ಶ್ರೀಲಕ್ಷ್ಮಿಯ 2 ವರ್ಷಗಳ ಕಾಲೇಜು ಶುಲ್ಕ ಭರಿಸುವ ವ್ಯವಸ್ಥೆಯನ್ನ ಮಾಡಿತ್ತು. ಕಾಂಚನ ಕುಟುಂಬದ ವಾಸ್ತವ ಸ್ಥಿತಿ ಅರಿಯಲು ಅವರ ಮನೆಗೆ ಸಂಘದ ಸದಸ್ಯರು ಭೇಟಿ ನೀಡಿದ್ರು. ಈ ವೇಳೆ ಕುಸಿಯುವ ಭೀತಿಯಲ್ಲಿದ್ದ ಮನೆಯಲ್ಲಿ ಕಾಂಚನ ಕುಟುಂಬ ಬದುಕುತ್ತಿದ್ದುದಲ್ಲದೆ ಮಳೆಗಾಲದ ಸಂದರ್ಭ ಶ್ರೀಲಕ್ಷ್ಮಿ ಮನೆಯೊಳಗೆ ಕೊಡೆ ಹಿಡಿದು ಓಡುವ ವಿಚಾರವೂ ತಿಳಿದುಕೊಂಡ್ರು. ಇದೀಗ ಮನೆಯನ್ನ ಸುಂದರವಾಗಿ ನಿರ್ಮಿಸಿ ಅವರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಿಬಿಆರ್ಎ ಕರ್ನಾಟಕದ ಪ್ರಾದೇಶಿಕ ಕಾರ್ಯದರ್ಶಿ ಹಾಗೂ ಎಐಸಿಬಿಆರ್ಎಫ್ನ ಉಪಾಧ್ಯಕ್ಷರಾದ ಗುರುರಾಜ್ ರಾವ್, ಸಿಬಿಆರ್ಎ ಕರ್ನಾಟಕದ ಉಪಾಧ್ಯಕ್ಷರಾದ ಶಶಿಕಾಂತ್, ಎಐಸಿಬಿಆರ್ಎಫ್ ಸಿಸಿ ಸದಸ್ಯ ನಾರಾಯಣ್ ಭಟ್, ಕೆನರಾ ಬ್ಯಾಂಕ್ನ ನಿವೃತ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಪ್ರಭಾಕರ್ ರಾವ್, ಸತೀಶ್ ಕಿನಿ, ರವಿಚಂದ್ರ ರಾವ್, ಚಿತ್ರಾ, ಸುರೇಶ್, ವಾಸ್ಕೋಟ್ಯಾನ್, ಕೋಡಿಕಲ್ ವಿಪ್ರ ವೇದಿಕೆಯ ಕಾರ್ಯದರ್ಶಿ ದುರ್ಗಾದಾಸ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.